ಹುಬ್ಬಳ್ಳಿಯಲ್ಲಿ ನಡೆದಂತಹ ಗರ್ಭಿಣಿ ಯುವತಿಯ ಮರ್ಯಾದೆಗೇಡು ಹತ್ಯೆ ಖಂಡಿಸಿ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ನೇತೃತ್ವದಲ್ಲಿ ಪ್ರಮುಖರು ಶನಿವಾರ ಬಸವ ಕಲ್ಯಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೆಪಿ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಹುಬ್ಬಳ್ಳಿ ಮರ್ಯಾದೆಗೇಡು ಹತ್ಯೆ ಪ್ರಕರಣ ಖಂಡನೆ. ಬಸವ ಕಲ್ಯಾಣದಲ್ಲಿ ಆದಿಜಾಂಬವ ಸಂಘ ಪ್ರತಿಭಟನೆ. ಕೈಗೆ ಕಪ್ಪು ಧರಿಸಿ ಮೌನ ಮೆರವಣಿಗೆ. ಬಸವ ಕಲ್ಯಾಣ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗರ್ಭಿಣಿ ಯುವತಿಯ ಮರ್ಯಾದೆಗೇಡು ಹತ್ಯೆ ಖಂಡಿಸಿ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘ ತಾಲೂಕಾ ಘಟಕದಿಂದ ಶನಿವಾರ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ನಗರದ ಗಾಂಧಿ ವೃತ್ತದ ಬಳಿ ಜಮಾಯಿಸಿದಂತಹ ಸಂಘದ ಪ್ರಮುಖರು, ಪದಾಧಿಕಾರಿಗಳು, ಅಭಿಮಾನಿಗಳು ಕೈಗೆ ಕಪ್ಪು ಕಟ್ಟಿಕೊಂಡು ಅಲ್ಲಿಂದ ಹೊರಟ ಮೌನ ಮೆರವಣಿಗೆಯು ಪ್ರಮುಖ ಬೀದಿಗಳ ಮೂಲಕ ಡಾಕ್ಟರ್ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಕೊನೆಗೊಂಡಿತು. ಇನ್ನು ಬೇಡಿಕೆ ಕುರಿತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನ ತಹಸೀಲ್ದಾರ್ ದತ್ತಾತ್ರೇಯ ಗಾದ್ ಅವರಿಗೆ ಸಲ್ಲಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಮುಖರು, ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ 7 ತಿಂಗಳ ತುಂಬು ಗರ್ಭಿಣಿ ಮಗಳನ್ನೇ ಕೊಡಲಿಯಿಂದ ಕೊಚ್ಚಿಕೊಂಡಿರುವಂತಹ ಕ್ರೂರ ಘಟನೆಯನ್ನ ಮಾನವೀಯ ನಾಗರಿಕ ಸಮಾಜ ಸಹಿಸುವುದಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಮರ್ಯಾದೆಗೇಡು ಹತ್ಯೆ ನಡೆಸಿದಂತ ಎಲ್ಲರ ಮೇಲೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಮೃತ ಮಾನ್ಯಾಳ ಪತಿ ವಿವೇಕಾನಂದ ದೊಡ್ಡಮನಿ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕೂಡ ಒದಗಿಸಬೇಕು. ಇನ್ನು ಸರ್ಕಾರ ಅಂತರ್ಜಾತಿ ವಿವಾಹವಾಗುವ ಎಲ್ಲ ಯುವಕ ಯುವತಿಯರಿಗೆ ಸೂಕ್ತ ಕಾನೂನು ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಮಾರಣಾಂತಿಕ ಹಲ್ಲೆಗೊಳಗಾದ ನೊಂದ ವಿವೇಕಾನಂದ ಕುಟುಂಬಕ್ಕೆ 5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಇನ್ನು ಹಲ್ಲೆಯಲ್ಲಿ ಗಾಯಗೊಂಡವರ ಚಿಕಿತ್ಸೆಯ ಖರ್ಚು ಸರ್ಕಾರವೇ ಭರಿಸಬೇಕು. ಇನ್ನು ಗ್ರಾಮದಲ್ಲಿರುವ ಅಸ್ಪೃಶ್ಯ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಇನ್ನು 15 ದಿನಕ್ಕೊಮ್ಮೆ ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ನಡೆಸಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಇನ್ನು ಪ್ರಮುಖರಾದಂತಹ ಸುರೇಶ್ ಮೋರೆ, ಸವಿತಾ, ರೇಖಾ, ಶಂಕರ್, ಮಹಾದೇವ್, ಸಂಜಯ್ ಎಸ್ ಮಾತನಾಡಿದ್ರು. ಇನ್ನು ಸಂಘದ ಜಿಲ್ಲಾ ಉಪಾಧ್ಯಕ್ಷ ಯುವರಾಜ್ ಬೆಂಡೆ, ತಾಲೂಕಾ ಗೌರವಾಧ್ಯಕ್ಷ ರಮೇಶ್ ಉಮಾಪುರೆ, ತಾಲೂಕಾ ಅಧ್ಯಕ್ಷ ದತ್ತು ಎಲ್ ಬೆಂಡೆ, ಪಿಂಟು ಕಾಂಬ್ಳೆ, ವಾಮನ್ ಮೆಸಲ್ಗೆ, ಚೇತನ್ ಕಾಡೆ, ಮಹಾದೇವ್ ಗಾಯಕ್ವಾಡ್, ಸುರೇಶ್ ಎಂ ಜಮ್ಮು, ದತ್ತು ದೊರೆ, ಕೃಷ್ಣ ಗಾಯಕ್ವಾಡ್, ನಾಗರಾಜ್ ವರ್ಮಾ, ಅರ್ಜುನ್ ಸಗ್ನೂರ್, ಸುನಿಲ್ ಕೋರೆ, ಶಂಕರ್ ಫುಲೇಕರ್ ಇತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಇನ್ನು 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಅಂತರ್ಜಾತಿ ವಿವಾಹ ಮಾಡಿ ಜಾತೀಯತೆಯನ್ನ ಹೋಗಲಾಡಿಸಲು ಅಡಿಪಾಯವನ್ನ ಹಾಕಿದ್ರು. ಆದ್ರೆ ಸಮಾಜದಲ್ಲಿ ಇಂದಿಗೂ ಕೂಡ ಮೇಲ್ಜಾತಿಯವರ ಅಟ್ಟಹಾಸ, ಜಾತಿ ತಾರತಮ್ಯ, ಜಾತಿ ದ್ವೇಷ, ಅಸ್ಪೃಶ್ಯತೆ, ದಲಿತರನ್ನ ಒಪ್ಪಿಕೊಳ್ಳಲಾಗದಂತಹ ಮನಸ್ಥಿತಿ ಆಳ್ವಾಗಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಅಂತ ರಮೇಶ್ ಉಮಾಪುರೆ ಗೌರವಾಧ್ಯಕ್ಷರು, ಅಖಿಲ ಕರ್ನಾಟಕ ಆದಿಜಾಂಬವ ಸಂಘ ಬಸವ ಕಲ್ಯಾಣ ಅವರು ತಿಳಿಸಿದ್ರು. ಕೆಪಿ ನ್ಯೂಸ್ಗೆ ಬಸವ ಕಲ್ಯಾಣದಿಂದ ಸಮೀರ್ ಶೇಖ್ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.